ಸಾರಿ ಅಂತೆಲ್ಲ ಹೇಳ್ಬೇಡಮ್ಮ ಪ್ಲೀಸ್. ಹಾಗೇನಾದ್ರು ಕೇಳಬೇಕು ಅಂತಿದ್ರೆ ಅದು ನಾನು ಕೇಳಬೇಕು. ನಾನು ನಿನ್ನ ಜೊತೆ ಎಷ್ಟು ಕೆಟ್ಟ ನಡ್ಕೊಂಡಿದ್ದೆ, ಆದರೆ ನೀನು ನನಗೆ ಅಂತ ಊಟ ತಗೊಂಡ್ಬಂದಿದ್ದೆ. ಸಮಾಧಾನ ಮಾಡ್ಕೋ ಪಾಪು. ಅಳೋ ಅಂಥದ್ದು ಏನಾಯ್ತು ಪಾಪು? ಸಮಾಧಾನ ಮಾಡ್ಕೋ. ತುಂಬ ಕೆಟ್ಟ ಮಗ ಆಗ್ಬಿಟ್ಟೆ ಅಮ್ಮ. ನೀನು ನನಗೋಸ್ಕರ ಏನೆಲ್ಲ ಮಾಡಿದ್ಯಾ, ಆದರೆ ಅದು ಯಾವುದಕ್ಕೂ ನನ್ನ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ಲೇ ಇಲ್ಲ. ಆದ್ರೆ ಅಧಿಕಾರ ಚಲಾಯಿಸೋ ಸಮಯ ಬಂದಾಗ ಸರಿನೋ ತಪ್ಪೋ ಯೋಚನೆ ಮಾಡಿದೆ, ಮಾತಾಡ್ಬಿಟ್ಟೆ. ಅದು ಆ ಸಂಧ್ಯಾ ಮಾತು ಕೇಳ್ಕೊಂಡು ಸಾಲದು ಅಂತ ಇನ್ಶೂರೆನ್ಸಿಂದ ನಿನ್ನ ಹೆಸರನ್ನು ತೆಗ್ಸಾಕ್ತೆ. ಅಳ್ಬೇಡ ಪಾಪು. ನಾನು ನಿನ್ನಮ್ಮ. ನೀನು ಹತ್ರ ನನಗೂ ನೋವಾಗತ್ತೆ ಕಣೋ. ತಪ್ಪು ನಡೀತಾ ಇರುತ್ತೆ, ಹಾಗಂತ ಪಶ್ಚಾತ್ತಾಪದಲ್ಲಿ ಜೀವನ ಕಳೀತಾ ಇದ್ರೆ ನೆಮ್ಮದಿ ಇರಲ್ಲ ಪಾಪು. ತಾತ ಹೇಳ್ದಾಗೆ ಆಗಿದ್ದಾಗೋಯ್ತು ಅಂತೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋಣ ಅಲ್ವಾ? ನಿಜವಾಗ್ಲೂ ಕ್ಷಮಿಸಿದ್ಯಮ್ಮ? ತಾಯಿ ಕಣೋ ನಾನು. ಕ್ಷಮಿಸ್ದೇ ಇದ್ರೆ ತಾಯಿ ಹೇಗಾಗ್ತೀನಿ ಹೇಳು? ಈಗ ಅದನ್ನು ಬಿಡು. ಇವತ್ತು ಆಫೀಸಲ್ಲಿ ನಿಂಗೆ ಸಂದರ್ಶನ ಆಯ್ತು ಅಂತಲ್ಲ, ಅದು ಹೇಗಾಯ್ತು? ಆ ಕೆಲಸದಲ್ಲಿ ಕೆಲಸಕ್ಕಿಂತ ಜಾಸ್ತಿ ಪಾಲಿಟಿಕ್ಸ್ ಇದೆ ಅಮ್ಮ. ನನಗಾಗಿ ಬರಲ್ಲ. ನಾನು ಇಂಟರ್ವ್ಯೂಗೆ ಹೋಗೋಕ್ಕೂ ಮುಂಚೆನೇ ಅವ್ರು ನನಗೆ ಕೆಲಸ ಕೊಡ್ಬೋದು ಅಂತ ಡಿಸೈಡ್ ಮಾಡಿದ್ದಾರೆ. ಹೋಗ್ಲಿ ಬಿಡು. ನಮ್ಮ ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ನಮಗೆ ಸಿಗೋದು. ನಿನ್ನನ್ನು ಕೆಲ್ಸಕ್ಕೆ ತಗೊಳ್ಳೋ ಅದೃಷ್ಟ ಅವ್ರಿಗಿಲ್ಲ ಅನ್ಸುತ್ತೆ. ಮಾಧವ್ ಸರ್ ಅಮ್ಮನ ಹುಡ್ಕೊಂಡು ಬಂದರು. ಅವರೊಬ್ಬರೇ ಆಚೆ ಹೋಗಿದ್ದಾರೆ ಅನ್ನೋದನ್ನು ಕೇಳಿ ಗಾಬರಿ ಆಗಿದ್ದಾರೆ. ಮಾಧವ್ ಅವರೇ, ನಾನು ಆರಾಮಾಗೇ ಇದ್ದೀನಿ ನೋಡಿ, ಆಗಲೇ ಓಡಾಡ್ತಾ ಇದ್ದೀನಿ. ನೀವೇನು ಚಿಂತೆ ಮಾಡಬೇಡಿ. ಏನಾಗ್ತಿದೆ ನನಗೆ? ಇಷ್ಟು ದಿನ ಖುಷಿ ಇರಲಿ ದುಃಖ ಇರಲಿ ನಿರ್ಲಿಪ್ತವಾಗಿರಬೇಕು ಅಂದ್ಕೋತಿದ್ದೆ. ಆದರೆ ಈಗ ತುಳಸಿಯವ್ರ ಬಗ್ಗೆ ಕಾಳಜಿ ತೋರಿಸ್ದೆ, ಆತಂಕ ಪಡದೆ ಇರೋದಕ್ಕೆ ಆಗ್ತಾನೆ ಇಲ್ವಲ್ಲ. ಇವತ್ತು ಅವ್ರ ಮನೆಯಿಂದ ಆಚೆ ಹೋದ್ರು ಅಂದಾಗ ನನಗೆ ಗೊತ್ತಿಲ್ಲದೆ ಕೈಕಾಲು ನಡುತ್ತಿತ್ತು. ಅವ್ರು ವಾಪಸ್ ಬಂದಾಗಲೂ ನಾನೇ ಮುಂದೆ ಹೋಗಿ ಎಷ್ಟೊಂದು ಪ್ರಶ್ನೆ ಕೇಳಿಬಿಟ್ಟೆ. ಯಾಕೆ ಹೀಗಾಗ್ತಿದೆ ಅಂತ ಯಾರನ್ನಾದರೂ ಕೇಳೋಣ ಅಂದರೆ ಯಾರನ್ನು ಕೇಳಲಿ? ಬೇರೆ ವಿಷಯದಲ್ಲಿ ಈ ಥರ ಗೊಂದಲ ಆದಾಗ ತುಳಸಿಯವ್ರನ್ನ ಕೇಳ್ತಿದ್ದೆ. ಆದರೆ ಈಗ ಅವ್ರದ್ದೇ ವಿಷಯನ ಹೇಗೆ ಅವ್ರ ಹತ್ರ ಮಾತಾಡಲಿ? ಮಹೇಶ ಅವನತ್ರ ಹೇಳ್ಕೋಬೋದು, ಆದರೆ ಏನು ಮಾಡಬೇಕು ಅನ್ನೋದನ್ನ ಅವನು ವಾಪಸ್ ಹೇಳಲ್ವಲ್ಲ.
ನಿಮ್ಮನ್ನು ನೋಡಿದಾಗಲೂ ಏನೋ ಬದಲಾವಣೆ ಆಗಿದೆ ಅಂತ ಅಂದ್ಕೊಂಡೆ. ನಾನು ಕೆಲವು ವರ್ಷಗಳಿಂದ ನೋಡಿರೋ ಮಾಧವ್ ಸರ್ಗೂ ಇವತ್ತು ನೋಡ್ತಿರೋ ಮಾಧವ್ ಸರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದ್ರ ಕಾರಣ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಎಸ್, ಹಿ ಈಸ್ ದ ರೈಟ್ ಪರ್ಸನ್. ಹಲೋ ಮಾಧವ್ ಸರ್, ಹೇಗಿದ್ದೀರಾ? ವೇದಾಂತ್, ಹೇಗಿದೆಯಾ? ಹೇಳಿ, ಏನೋ ಮಾತಾಡಬೇಕು ಅಂತಲೇ ಫೋನ್ ಮಾಡಿದ್ದೀರಾ? ನಿಂಗೆ ಗೊತ್ತಾಯಿತು? ಆಗಲೇ ನೀವು ಹೇಗಿದ್ದೀರಾ ಅಂತ ನಾನು ಕೇಳಿದಾಗ ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ. ಸೊ ನೀವು ಆರಾಮಿಲ್ಲ ಅಂತ ನಾನು ಅಸ್ಯೂಮ್ ಮಾಡಿಕೊಂಡೆ. ಯಾವುದೋ ಒಂದು ವಿಷಯ ನಿಮ್ಮನ್ನು ಕಾಡ್ತಿದೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಖಂಡಿತವಾಗ್ಲೂ ಫೋನ್ ಮಾಡಿರ್ತೀರ. ಆ ವಿಷಯ ಏನು ಅಂತ ಹೇಳಿ. ಎರಡು ಮೂರು ದಿನದಲ್ಲಿ ಇಷ್ಟೆಲ್ಲ ಆಗೋಯ್ತು. ಓ, ದಟ್ಸ್ ರಿಯಲಿ ಸ್ಯಾಡ್. ತುಳಸಿ ಮೇಡಮ್ ಅವ್ರು ಹೇಗಿದ್ದಾರೆ? ಏನು ಅನಾಹುತ ಆಗಿಲ್ಲ ತಾನೆ? ಅವರು ತಕ್ಷಣ ಹುಷಾರಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆದರೆ ಸಮಸ್ಯೆ ಅಂತ ಶುರುವಾಗಿದ್ದು ನಂದು. ಅವತ್ತು ನೀನು ಕೆಫೆಗೆ ಬಂದು ಮಾತಾಡಿದ ಮೇಲೆ ನನ್ನಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಕೊಂಡ್ರೂ ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದರೆ ಅವರು ದಿನ ಕೆಫೆಗೆ ಬರ್ತಾ ಇದ್ರಲ್ವಾ, ನನಗೆ ಅವ್ರು ಇಲ್ದಿರೋ ಆತಂಕ ಯಾವತ್ತೂ ಕಾಡಲಿಲ್ಲ. ಆದರೆ ಯಾವತ್ತು ಅವ್ರಿಗೆ ಆಕ್ಸಿಡೆಂಟ್ ಆಗಿ ಜೀವಕ್ಕೆ ಅಪಾಯ ಅನ್ನೋ ಸಂದರ್ಭ ಬಂತಲ್ಲ, ಆಗ ನಾನು ಅಲ್ಲಾಡೋದೆ, ಆತಂಕ ಆಗೋಯ್ತು. ಬಹುಶಃ ಬೆಸ್ಟ್ ಫ್ರೆಂಡ್ ಇಂಥ ಸ್ಥಿತಿಲಿದ್ರೂ ಹೀಗೆ ಆಗುತ್ತೇನೋ. ಆದರೆ ಇವತ್ತು ನಾನು ಅವ್ರ ಮನೆಗೆ ಹೋದಾಗ ಅವರು ಮತ್ತೆ ಆಚೆ ಹೋಗಿದ್ದಾರೆ ಅಂತ ಗೊತ್ತಾಗಿ ನನ್ನ ಮನಸ್ಸು ನನಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಅವರು ವಾಪಸ್ ಬರೋವರೆಗೂ ನಾನಾಗೇ ಇರಲಿಲ್ಲ. ಯಾಕೆ ಹೀಗಾಗ್ತಿದೆ ಅಂತ ಗೊತ್ತೇ ಆಗ್ತಿಲ್ಲ ವೇದಾಂತ್. ಮಾಧವ್ ಸರ್, ನಮ್ಮ ಲೈಫಲ್ಲಿ ಯಾರೊಬ್ರು ಇಲ್ಲದೆ ಹೋದರೆ ಪ್ರಪಂಚನೇ ತಲೆ ಕೆಳಗಾಗತ್ತೆ ಅಂತ ನಮ್ಗೆ ಅನ್ಸೋದೇ ಆದರೆ ಆ ಸಂಬಂಧ ಯಾವಾಗಲೂ ಕೇವಲ ಸ್ನೇಹ ಆಗಿರೋದಿಲ್ಲ, ಅದಕ್ಕೂ ಮೀರಿದೊಂದು ಭಾವ. ಇದು ನಿಮಗೆ ನಿಜ ಅನ್ನಿಸ್ತಿಲ್ವಾ ಮಾಧವ್ ಸರ್? ನನಗೂ ಅದೇ ಗೊತ್ತಾಗ್ತಿಲ್ಲ ವೇದಾಂತ್. ಬರೀ ಸ್ನೇಹ ಅಲ್ಲ ಅನ್ನೋದಾದರೆ ಬೇರೆ ಏನಾಗಿರಕ್ಕೆ ಸಾಧ್ಯ? ಅನ್ಯಾಯವಾಗಿ ಗಲ್ಲಿಗಳೆಲ್ಲ ಸುತ್ತಿ 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 ಕಾಲುಗಳೆಲ್ಲ ಬಿದ್ದೋಯ್ತು. ಎಲ್ಲೋ ಓಡಿ ಬಂದವಳಿಂದ. ಏನು ಬಂದಿದ್ದು? ಅಲ್ಲ ತಾತ, ಇವತ್ತು ನೀನು ನನ್ನ ಪ್ರಸಾದ್ ಜೊತೆ ನೋಡಿದ್ರು ಊಟ ಮಾಡುವಾಗ ಅದ್ರ ಬಗ್ಗೆ ಮಾತಾಡ್ಲಿಲ್ವಲ್ಲ? ಅದಕ್ಕೆ ನನಗೀಗಲೇ ಆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಪ್ರಸಾದ್ ನನ್ನನ್ನು ಕರಿತಿದ್ದಾರೆ, ಆದರೆ ಈಗಲೂ ಅವ್ರು ನನ್ನ ಮಾವನ ಕೈಗೊಂಬೇನೆ. ನನ್ನ ಮೇಲಿನ ಪ್ರೀತಿಗೆ ಅವ್ರು ನನ್ನನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬೋದು, ಆದರೆ ಅಲ್ಲಿ ಅದೇ ನರ್ಕನ್ ಮತ್ತೆ ನಾನು ಅನುಭವಿಸ್ಬೇಕು. ನನಗೆ ಈಗಲೇ ಹೋಗು ಅಂತ ಹೇಳಬೇಡಿ ಅಂತ ಕೇಳ್ಕೊಳಕ್ ಬಂದೆ ತಾತ. ಆಹಾ, ಮಹಾ ಖಿಲಾಡಿ ನೀನು. ಊಟದ ಸಮಯದಲ್ಲಿ ನಾನು ಈ ವಿಷಯ ಯಾತಕ್ಕೆ ಪ್ರಸ್ತಾಪಿಸಲಿಲ್ಲ ಅಂತಂದರೆ, ಅದು ನಿನ್ನ ಮೇಲಿನ ಅನುಕಂಪಕ್ಕೋ ಸಹಾನುಭೂತಿಗೋ ಅಂತ ನೀನು ತಿಳ್ಕೊಂಡಿದ್ರೆ ಅದು ಶುದ್ಧ ತಪ್ಪು. ಈಗ ತಾನೇ ಹುಷಾರಾಗ್ತಿರೋ ತುಳಸಿಗೆ ವಿಷಯ ತಿಳಿದು ನೋವಾಗಬಾರ್ದು ಅಂತ ಸುಮ್ಮನೆ ಇದ್ದೆ. ನೀನು ಈ ಮನೆಗೆ ಬಂದಿದ್ದು ನಿನ್ನ ಗಂಡ ಊರಲ್ಲಿಲ್ಲ ಅಂತ. ಈಗ ಬಂದಿದ್ದಾನಲ್ಲ, ಮುಂದೇನು ಅಂತ ಯೋಚನೆ ಮಾಡು. ಅಲ್ಲ ತಾತ, ಹೀಗೆ ಹೇಳಿದ್ರೆ ನಾನೇನು ಮಾಡಲಿ? ಓಡ್ ಹೋಗೋಕೆ ಮುಂಚೆನೇ ಈ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಹೇಳ್ತಿದ್ದೆ. ಈಗ ಕಾಲ ಮಿಂಚು ಹೋಗಿದೆ. ನೀನು ಈ ಮನೆಯಿಂದ ಓಡ್ ಹೋಗ್ತಿದ್ದ ಹಾಗೆ ನಿನ್ನ ಮೇಲಿನ ನಮ್ಮ ಜವಾಬ್ದಾರಿ ಮುಗೀತು. ಈಗ ನಿನ್ನ ಸಮಸ್ಯೆನ ನೀನೇ ಬಗೆಹರಿಸು. ತಾತ ಏನು ಹೇಳ್ತಿದ್ದೀರಾ?
ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ನಿನಗೆ ಈಗ ಜಾಸ್ತಿ ಸಮಯ ಇಲ್ಲ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಮನೆಯಿಂದ ನೀನು ಹೊರಗೆ ಹೋರಾಡ್ತಾ ಇರಬೇಕು. ಈಗ ಸುಮ್ಮನೆ ಇದ್ದೀನಿ ಅಂತ ಮುಂದೆನೂ ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ. ಈಗ ನನಗೆ ನಿದ್ದೆ ಬರ್ತಿದೆ, ತಾವಿನ್ನು ಹೊರಡಬಹುದು. ಏನು ಕೆಟ್ಟ ಮುತ್ಕಾನೋ, ಕರ್ಕೋದೇ ಇಲ್ಲ. ಏನೋ ಇನ್ನೂ ಇಲ್ಲೇ ನಿಂತಿದ್ದೀಯಾ? ಜೋಗಳ ಹಾಡಬೇಕು ಅಂತಿದ್ದೀಯಾ? ಆ ಉತ್ತರನ ನಾನು ಕೊಡೋದಕ್ಕಾಗಲ್ಲ ಮಾತಾಡ್ ಸರ್, ನೀವೇ ಉತ್ತರನ ಕಂಡುಕೊಳ್ಬೇಕು. ಅಲ್ಲ ವೇದಾಂತ್, ಈ ಉತ್ತರನ ನಾನೇ ಹೇಗೆ ಕಂಡ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ಈ ವಿಷಯನ ಬೇರೆ ಯಾರ ಹತ್ರ ಆದರೂ ಡಿಸ್ಕಸ್ ಮಾಡೋಣ ಅಂದರೆ ಅದು ಹೇಗೆ ಸರಿ ಹೋಗುತ್ತೆ ಹೇಳು? ಅದು ಈ ವಯಸ್ಸಲ್ಲಿ. ಏಜ್ ಇಸ್ ಜಸ್ಟ್ ಅ ನಂಬರ್ ಮಾಧವ್ ಸರ್. ಮನಸ್ಸಿನ ಭಾವನೆಗಳಿಗೆ ವಯಸ್ಸು ಯಾವತ್ತೂ ಅಡ್ಡಿ ಆಗಬಾರ್ದು. ಜನ ಹೇಗಂತಾರೆ, ಏನನ್ನು ಮಾತಾಡ್ತಾರೆ, ಸಮಾಜ ಒಪ್ಪುತ್ತಾ ಇಲ್ವಾ, ಈ ಆಲೋಚನೆಗಳನ್ನ ಮೊದಲು ನಿಮ್ಮ ತಲೆಯಿಂದ ಹೊರಗಾಕಿ. ನಿಮ್ಮ ಜೀವನನ ಕಟ್ಕೊಳ್ಬೇಕಾಗಿರೋದು ನೀವು, ನಿಮ್ಮ ಸುತ್ತ ಇರೋ ಸಮಾಜ. ಆ್ಯಂಡ್ ಮೋರೋವರ್, ಯಾರಿಗೂ ಬೇಜಾರು ಮಾಡಿದ ಹಾಗೆ, ನೋವು ಕೊಡದ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿರೋ ಹಕ್ಕು ನಿಮಗಿದೆ. ಅದು ನಿಜ ವೇದಾಂತ್, ಆದರೆ ನನ್ನ ಸಮಸ್ಯೆ ಅದಲ್ಲ. ತುಳಸಿಯವರ ಬಗ್ಗೆ ನನ್ನ ಮನಸ್ಸು ಯಾಕಿಷ್ಟು ಚಡಪಡಿಸ್ಬೇಕು? ಅವರ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅದನ್ನಾದರೂ ನಾನು ಕಂಡ್ಕೋಬೇಕಲ್ಲ. ಮಾಧವ್ ಸರ್, ಡಿಸ್ಟೆನ್ಸ್ ಗಿವ್ಸ್ ಯು ಪರ್ಸೆಪ್ಷನ್ ಅಂತ ಒಂದು ಮಾತಿದೆ. ನೀವು ಒಂದು ಕೆಲಸ ಮಾಡಿ, ಒಂದು 2 ದಿನ ತುಳಸಿ ಮೇಡಮ್ನ ಭೇಟಿ ಮಾಡಬೇಡಿ, ಫೋನ್ ಅಥವಾ ಮೆಸೇಜ್ ಕೂಡ ಮಾಡಬೇಡಿ. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಅಷ್ಟೇನಾ? ಈಗೇನೋ ಅಷ್ಟೇನಾ ಅಂತ ಹೇಳ್ತಿದ್ದೀರಾ? ಮಾಡಿ, ಆಮೇಲೆ ಗೊತ್ತಾಗುತ್ತೆ. ಹಾಗೇನಿಲ್ಲ, ಈ ಟಾಸ್ಕ್ನ ಫುಲ್ಫಿಲ್ ಮಾಡ್ಬೋದು. ನಾನು ಹೇಳಿದಾಗೆ ಒಂದು ದಿನ ನೀವಿರಿ, ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸೀರಿಯಸ್ಲಿ? ಉತ್ತರ ಕಂಡ್ಕೊಳ್ಳೋದು ಅಷ್ಟು ಸುಲಭ ಅಂತೆ ವೇದಾಂತ್? ಮೊದಲು ಟಾಸ್ಕ್ನ ಶುರು ಮಾಡಿ, ಇದು ಎಷ್ಟು ಸುಲಭ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಹಾಂ, ಟಾಸ್ಕ್ ಫುಲ್ಫಿಲ್ ಆದಮೇಲೆ ನನಗೆ ಫೋನ್ ಮಾಡಿ ಹೇಳೋದನ್ನು ಮರಿಬೇಡಿ. ನಿಮಗೆ ಸಿಕ್ಕಿರೋ ಉತ್ತರನ ನಾನು ಕೇಳಿಸ್ಕೊಳ್ಬೇಕು. ಐ ಆಮ್ ಕ್ಯೂರಿಯಸ್ ಟು. ಖಂಡಿತ ವೇದಾಂತ್, ಆದರೆ ನನ್ನ ಗೊಂದಲಕ್ಕೆ ಹೀಗೆ ಉತ್ತರ ಸಿಗುತ್ತೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಆದರೆ ನೀನು ಇಷ್ಟು ಹೇಳ್ತೀಯ ಅಂದಮೇಲೆ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ಇದನ್ನು ಚಾಲೆಂಜಾಗಿ ತಗೋತೀನಿ. ಆಲ್ ದಿ ಬೆಸ್ಟ್ ಮಾಧವ್ ಸರ್. ಮಾ, ಇಡ್ಲಿ ತುಂಬ ಚೆನ್ನಾಗಿದೆ, ಇನ್ನೊಂದು ಹಾಕಿ. ಮಗನಿಗೆ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ನಮಗೆ ಯಾರು ಹಾಕ್ತಾರೋ? ಸಾಕು ಸಾಕು ಸಾಕು, ಕುಡಿಬೇಡ. ಮಾವ, ಇನ್ನೊಂದು ಇಡ್ಲಿ ಹಾಕ್ಲಾ? ಬೇಡಮ್ಮ ಬೇಡ, ಸಾಕು ಸಾಕು ಸಾಕು. ನೀರು. ಸರಿ, ನಾನಿನ್ನು ಬರ್ತೇನೆ. ಇವತ್ತು ಅಮ್ಮ ಡಬ್ಬಿ ಕಳ್ಸೋದು ಬೇಡ, ರೆಸ್ಟ್ ಮಾಡಲಿ. ನನಗೂ ಎಲ್ಲರೂ ಥರನೇ ಪದ್ಮಂಟಿ ಹತ್ರ ಕಳ್ಸೋಕ್ಕೆ. ಸರಿ ಸಮರ್ಥ, ಹಾಗೆ ಮಾಡ್ತೀನಿ. ಅಮ್ಮ ಬರ್ತೀನಿ. ಹುಷಾರು. ಬಸ್ಸು ಬಾಯ್. ಹುಲಿಯಾ ಹಾಂ ಬಾಯ್. ಬಾಯ್ ಬಾಯ್. ಎಲ್ಲಿ ನಿನ್ನ ಸುಪುತ್ರಿ? ಇನ್ನೂ ಪವಡಿಸಿದಾಳೋ? ರಾತ್ರಿ ಬಂದಿದ್ದೇ ಲೇಟ್ ಆಯಿತು ಮಾವ. ಲೇಟ್ ಆಗದೆ ಇನ್ನೇನಾಗುತ್ತೆ? ಚೆನ್ನಾಗಿ ಚಳಿ ಬಿಡಿಸಿದ್ದೀನಲ್ಲ ನಾನು. ಗಂಡನ ಹತ್ರ ಸಂಧಾನ ಮಾಡ್ತಿರ್ತಾಳೆ.
ಮಾವ ಅದು ನಾನು ಇವತ್ತಿಂದ ವಾಪಸ್ ಕೆಫೆ ಕೆಲ್ಸಕ್ಕೆ ಹೋಗೋಣ ಅಂದ್ಕೊಂಡೆ. ಇವತ್ತಿಂದಾನ? ಏನಂತ ಅವಸರ ನನಗೆ? ಸ್ವಲ್ಪ ಸುಧಾರಿಸ್ಕೋ. ಹಾಗೆ ಹೇಳಿ ತಾತ, ನಾನು ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ, ಸುಸ್ತಿಲ್ಲ ಅಂತಾರೆ. ನಿಜವಾಗ್ಲೂ ಮಾವ, ನಿನ್ನೆ ಆಚೆ ಹೋಗಿ ಬಂದಲ್ಲ, ಒಂದು ಸ್ವಲ್ಪನೂ ಸುಸ್ತು ಅನ್ನಿಸ್ಲಿಲ್ಲ. ಮನೇಲೆ ಮಲಗಿರೋದಕ್ಕೆ ತುಂಬ ಬೇಸರ ಅನ್ಸುತ್ತೆ. ಬೇಸರ ಯಾಕಾಗತ್ತೆ? ನಿನ್ನ ಸೊಸೆಗೆ ಹೇಳು, ಅವಳು ಬುಕ್ ಸ್ಟೋರ್ಸಿಂದ ಒಳ್ಳೊಳ್ಳೆ ಬುಕ್ಸ್ ತಂದು ಕೊಡ್ತಾಳೆ, ಓದ್ತಾ ಕೂತ್ಕೋ. ಹ್ಞೂ ಅಮ್ಮ, ನೀವು ಓದ್ತೀರಾ ಅಂದರೆ ಬೇಕಾದಷ್ಟು ಬುಕ್ಸ್ಗಳು ತಂದ್ಕೊಡ್ತೀನಿ. ಹಾಂ, ಮತ್ತೆ? ಅದು ಹಾಗಲ್ಲ ಮಾವ, ನಾನು ಕೆಲ್ಸಕ್ಕೆ ಸೇರಿ ತುಂಬ ದಿನ ಆಗಿಲ್ಲ. ಈ ರೀತಿ ತುಂಬ ರಜಾ ತಗೋತಾ ಇದ್ರೆ ನಾನು ಆ ಚಪ್ಪಲಿ ಕಳನ ಹತ್ರ ಮಾತಾಡ್ತೀನಿ. ಅವರು ರೆಸ್ಟ್ ಮಾಡಿ ಅಂತಾನೆ ಹೇಳ್ತಾರೆ, ಆದರೆ ಕೆಫೆಲ್ ತುಂಬ ಕೆಲಸ ಇದೆ ಮಾವ. ಮಾಧವ್ ಅವರು ಆಸ್ಪತ್ರೆ ಅಂತ ಓಡಾಡ್ತಾ ಆ ಕಡೆ ನೋಡ್ಕೊಂಡಿರಲ್ಲ. ಈಗ ಒಂದೇ ಸಮ ಕೆಲಸ ಅಂದರೆ ಅವ್ರಿಗೂ ತೊಂದರೆ ಆಗತ್ತಲ್ವಾ? ಇವರಿಬ್ಬರದು ಒಳ್ಳೆ ಕಥೆ ಆಯ್ತಲ್ಲ. ಅವನು ನೋಡಿದ್ರೆ ಇವಳು ರೆಸ್ಟ್ ಮಾಡಲಿ ಅಂತಾನೆ, ಇವಳನ್ನ ನೋಡಿದ್ರೆ ಅವನಿಗೆ ತೊಂದರೆ ಆಗುತ್ತೆ ಅಂತಾಳೆ. ಮಾವ, ಹಾಂ ಸರಿಮ್ಮ, ಕೆಲಸ ಮಾಡು. ಅರ್ಧ ದಿವಸ ಹೋಗ್ಬಾ. ಏನು ಸುಸ್ತಾದರೆ ಅಲ್ಲೇ ರೆಸ್ಟ್ ತಗೋ. ಎಲ್ಲ ಕೆಲಸ ನೀನೇ ಮಾಡೋಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ಸರಿ ಮಾವ. ನೀನು ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ಆ ಓಡ್ ಬಂದ ಹೆಬ್ಬಾವನ್ನ ಎಬ್ಬಿಸ್ಬಿಟ್ಟು ಹೋಗು. ಒಂದು 2 ದಿನ ತುಳಸಿ ಮೇಡಮ್ನ ಭೇಟಿ ಮಾಡಿಬಿಡಿ. ಫೋನ್ ಅಥವಾ ಮೆಸೇಜ್ ಕೂಡ ಮಾಡಿಬಿಡಿ. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಿಬಿಡಿ. ತುಳಸಿಯವರ ಬಗ್ಗೆ ನನಗಿರೋ ಭಾವನೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟು ಸುಲಭವಾದ ದಾರಿ ಇದೆ ಅಂತಾದರೆ ಇದನ್ನು ಫುಲ್ಫಿಲ್ ಮಾಡಲೇಬೇಕು. ಮಾವ, ಯಾಕಿನ್ನೂ ರೆಡಿ ಆಗಿಲ್ಲ? ಮಾವ, ಹುಷಾರಾಗಿದ್ದೀರ ತಾನೆ? ಹುಷಾರಾಗಿದ್ದೀನಿ ಪೂರ್ಣಿ. ಮಾವ, ನಿನ್ನೆ ನಿಮ್ಮ ಜೊತೆ ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ನೀವು ಹೊರಡೋದ್ರೊಳಗೆ ನಿಮ್ಮ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ. ತುಳಸಿ ಅಮ್ಮ ಹೇಗಿದ್ದಾರೆ ಮಾವ? ಅವ್ರ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಅವ್ರನ್ನ ನೋಡಕ್ಕೆ ಹೋಗಬೇಕು ಅಂದ್ಕೊಂಡೆ, ಆಗಲೇ ಇಲ್ಲ. ಹುಷಾರಾಗಿದ್ದಾರೆ ಅಲ್ವಾ? ಪರವಾಗಿಲ್ಲ ಪೂರ್ಣಿ, ಹುಷಾರಾಗಿದ್ದಾರೆ. ನಾನು ಫ್ರೆಶ್ ಆಗಿ ಬರ್ತೀನಿ. ಯಾಕೊಂಥರ ಇದ್ದಾರೆ ಇವತ್ತು? ಯಾಕೆ ಇವತ್ತು ಒಂದು ಆಟೋನು ಸಿಗ್ತಾ ಇಲ್ಲ? ನಿನ್ನೆ ಪಾಪು ಆಫೀಸ್ಗೆ ಹೋಗುವಾಗ ಸುಲಭವಾಗಿ ಆಟೋ ಸಿಕ್ಬಿಡ್ತು. ಅಯ್ಯೋ, ನಡೀತಾ ನಡೀತಾ ಇಷ್ಟು ದೂರ ಬಂದ್ಬಿಟ್ನಾ? ಆಟೋನೇ ಸಿಕ್ಲಿಲ್ವಲ್ಲ. ಸದ್ಯ ರಸ್ತೆ ದಾಟ್ಕೊಂಡು ಹೋದರೆ ಆಟೋ ಸ್ಟ್ಯಾಂಡಲ್ಲಿ ಯಾರಾದರೂ ಒಬ್ಬರಾದರೂ ಬಂದೇ ಬರ್ತಾರೆ. ಮನೇಲಿ ಎಲ್ಲರೂ ಅಷ್ಟು ಸಲ ಹುಷಾರು ಅಂತ ಹೇಳಿ ಕಳಿಸಿದ್ದಾರೆ. ಅವ್ರು ಬೇಡ ಅಂದರೂ ಕೇಳದೆ ಬಂದೆ. ತಪ್ಪು ಮಾಡಿಬಿಟ್ನಾ? ರಸ್ತೆ ದಾಟೋಕ್ಕೂ ಆಗ್ತಿಲ್ವಲ್ಲ. ಅರೆ, ನೀನು? ಹೌದು, ಎಲ್ಲೋ ಹೊರಟಿದ್ರ ಅನ್ಸುತ್ತೆ. ಬನ್ನಿ, ಡ್ರಾಪ್ ಮಾಡ್ತೀನಿ. ಇಲ್ಲಪ್ಪ, ಪರವಾಗಿಲ್ಲ, ಇಲ್ಲೇ ಆಟೋ ಸ್ಟ್ಯಾಂಡ್ ಇದೆಯಲ್ಲ. ಬನ್ನಿ, ನಾನೇ ರಸ್ತೆ ದಾಟಿಸ್ತೀನಿ.